ಆರ್ಯಭಟ ಪ್ರಶಸ್ತಿಯನ್ನು ಪಡೆದಿರುವ ಕಡಲಮಗೆ ಪ್ರಾದೇಶಿಕ ತುಳು ಚಿತ್ರದಲ್ಲಿ ಅಭಿನಯಿಸಿರುವ ಇಳಾ ವಿಟ್ಲ ಅವರು ಈ ವಾರದ ತೀರ್ಪುಗಾರರಾಗಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಬನ್ನಿ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಇಳಾ ಅವರೇ. ನಮಸ್ಕಾರ ಐಶ್ವರ್ಯ. ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಚಂದ್ರ ಲೇಔಟ್ನ ಬೆಸ್ಟ್ ಅತ್ತೆ ಸೊಸೆ ಯಾರು ಅಂತ ರಿವೀಲ್ ಮಾಡ್ತೀರಾ? ಹಾಗಿದ್ರೆ ನಮ್ಮ ಅಡಿಗೆ ಮನೆ ಒಳಗಡೆ ಸ್ವಾಗತ. ಥ್ಯಾಂಕ್ ಯು. ಮೊದಲನೇ ಸಾರಿ ಬಂದಿದ್ದೀರಾ ಅಲ್ವಾ? ಇಷ್ಟ ದಿನ ಅಲ್ಲಿ ಕೂತ್ಕೊಂಡು ತೀರ್ಪನ್ನು ಹೇಳ್ತಾ ಇದ್ರಿ. ಹೇಗ ಅನಿಸ್ತಿದೆ? ಅಡುಗೆ ಮಾಡ್ಬಿಡ್ಲಾ ಫಸ್ಟ್? ಅಯ್ಯೋ ಬೇಡ ಬೇಡ, ರಿವೀಲ್ ಮಾಡ್ಬಿಡಿ. ನಿಮ್ಗೆ ಚಾನ್ಸ್ ಕೊಡ್ತೀನಿ ನಾನು ಅಡಿಗೆ ಮಾಡೋದಕ್ಕೆ, ಆಯ್ತಾ? ಅದಕ್ಕಿಂತ ಮುಂಚೆ ಚಂದ್ರ ಲೇಔಟ್ನ ಬೆಸ್ಟ್ ಅತ್ತೆ ಸೊಸೆ ಯಾರು ಅಂತ ರಿವೀಲ್ ಮಾಡ್ಬೇಕು. ರಿವೀಲ್ ಮಾಡೋ ಮೊದಲು ಅತ್ತೆ ಸೊಸೆಯರ ಪ್ಲಸ್ ಪಾಯಿಂಟ್, ನೆಗೆಟಿವ್ ಪಾಯಿಂಟ್ಸು, ಮತ್ತು ಅವರು ಒಬ್ರಿಗೊಬ್ರು ಹೇಗೆ ಹೊಂದ್ಕೊಂಡಿದ್ರು, ಯಾವ ಥರ ಅಡುಗೆ ಮಾಡ್ತಾಯಿದ್ರು, ಖುಷಿಯಾಗಿದ್ರಾ ಇಲ್ಲ ಡಲ್ ಆಗಿದ್ರಾ, ಸ್ವಲ್ಪ ಹೇಳ್ತೀನಿ ಅದ್ರ ಬಗ್ಗೆ. ಅಂದ್ರೆ 6 ಜನ ಅತ್ತೆ ಸೊಸೆ ಬಗ್ಗೆ ನೀವು ಹೇಳಕ್ ಹೊರಟಿದ್ದೀರಿ? ಹೌದು ಹೌದು, ಎಲ್ಲ ಪಾಯಿಂಟ್ಸ್ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಹೌದಾ? ಹೌದು. ಓಕೆ. ಮೊದಲನೇ ಸಂಚಿಕೆಯಲ್ಲಿ ಲಕ್ಷ್ಮಿ ಮತ್ತು ಶುಭ ಅಂತ ಇದ್ರು. ಅವರು ಹೆಸರು ಮೊಳಕೆ ಕಾಳಿನ ಕಾಯಿನ್ಸ್ ಮಾಡಿದ್ರು, ತೊಗರಿಬೇಳೆ ಗುಂಡಿನ ಹುಳಿ ಮಾಡಿದ್ರು, ಅವಲಕ್ಕಿ ಹಾಲ್ ಬಾಯಿ ಮಾಡಿದ್ರು, ಶಂಕು. ಇದರಲ್ಲಿ ಶಂಕು ಚೆನ್ನಾಗಿತ್ತು, ಅವಲಕ್ಕಿನೂ ಚೆನ್ನಾಗಿತ್ತು, ತೊಗರಿಬೇಳೆ ಗುಂಡಿನ ಹುಳಿನೂ ಚೆನ್ನಾಗಿತ್ತು, ಕಾಯಿನ್ಸ್ ಅದು ಚೆನ್ನಾಗೇ ಇತ್ತು. ಇಂಟ್ರಾಕ್ಷನ್ ಚೆನ್ನಾಗಿತ್ತು. ಅತ್ತೆ ಸೊಸೆ ಇಬ್ಬರಲ್ಲೂ ಒಳ್ಳೆ ಕೋಆರ್ಡಿನೇಷನ್ ಇತ್ತು. ಇಬ್ರು ಆಕ್ಟಿವ್ ಆಗಿದ್ರು ಅಲ್ವಾ? ನಿಮ್ಗೆ ಅನಿಸ್ಲಿಲ್ವಾ? ಬಹುಶಃ ಆಡಿಯನ್ಸೇ ಸರಿಯಾದ ಜಡ್ಜ್, ಅವ್ರಿಗೂ ಅನ್ಸಿರುತ್ತೆ. ಆಕ್ಟಿವ್ ಆಗಿದ್ರು. ಡೆಕೋರೇಷನ್ ಚೆನ್ನಾಗಿತ್ತು. ಮತ್ತೆ ರ್ಯಾಪಿಡ್ ಫೈರಲ್ಲೂ ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ರು. ಹಾಗೆ 2ನೇ ಸಂಚಿಕೆಯಲ್ಲಿ ನಾಗರತ್ನ ಬಿಂದು ಅವರಿದ್ರು. ಅವರು ಪೈನಾಪಲ್ ಐಸ್ ಕ್ರೀಮ್ ಮಾಡಿದ್ರು, ಅವಲಕ್ಕಿ ಮನೋಹರ ಮಾಡಿದ್ರು, ನ್ಯೂಡಲ್ಸ್ ಕಟ್ಲೆಟ್ ಮಾಡಿದ್ರು, ಚಮ್ ಮಾಡಿದ್ರು. ಇದರಲ್ಲಿ ಚಮ್ಗೆ ಸ್ವಲ್ಪ ಸಿಹಿ ಕಮ್ಮಿ ಇತ್ತು. ನ್ಯೂಡಲ್ಸ್ ಕಟ್ಲೆಟ್ ಉಪ್ಪು ಮಸಾಲೆ ಒಂದು ಸ್ವಲ್ಪ ಕಮ್ಮಿ ಹಾಕಿದ್ರು. ಬಹುಶಃ ಟೆನ್ಷನಲ್ಲಿ ಇರ್ಬೋದು, ಅದು ಆಗತ್ತೆ ಸಹಜವಾಗಿ. ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿದಾಗ ಕೆಲವ್ರಿಗೆ ಆಗತ್ತೆ ಅದು. ಅವಲಕ್ಕಿ ಮನೋಹರ ಒಂದು ಸ್ವಲ್ಪ ಗಟ್ಟಿಯಾಗಿತ್ತು. ಅವ್ರು ಹೇಳಿದ್ರು, ನೀವು ಗಮನಿಸಿರ್ಬೋದು, ಸ್ವಲ್ಪ ಮೃದುವಾಗಿರ್ಬೇಕಿತ್ತು ಅಂತ. ಅದು ಸ್ವಲ್ಪ ಗಟ್ಟಿಯಾಗಿತ್ತು. ಪೈನಾಪಲ್ ಐಸ್ ಕ್ರೀಮು ಸ್ವಲ್ಪ ಸಕ್ಕರೆನ ಕಡಿಮೆ ಮಾಡಿದ್ರು. ನೀವೇ ನೋಡಿದ್ರಲ್ಲ, ಅವ್ರು ಸ್ವಲ್ಪ ಭಯ ಪಡ್ತಾ ಇದ್ರು. ಇಬ್ಬರು ಏನೋ ಒಂಥರ ಟೆನ್ಷನಲ್ಲಿದ್ರು, ತುಂಬಾನೇ ಭಯ ಪಡ್ತಿದ್ರು. ಅದರಲ್ಲಿ ಬಿಂದು ಅಂತೂ ತುಂಬಾನೇ ಭಯ ಪಟ್ಟಿದ್ರು. ಕೋಆರ್ಡಿನೇಷನ್ ಸುಮಾರಾಗಿತ್ತು. ಇಬ್ರು ತುಂಬಾ ಸೈಲೆಂಟ್ ಆಗಿದ್ರು ಅಲ್ವಾ? ಡೆಕೋರೇಷನ್ ಎಲ್ಲ ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ರು. ರ್ಯಾಪಿಡ್ ಫೈರು ಪರವಾಗಿಲ್ಲ. ಹಾಗೆ 3ನೇ ಸಂಚಿಕೆಯಲ್ಲಿ ವಸಂತ ಭಾರತಿ ಅವರಿದ್ರು. ಅವರು ಕ್ಯಾರೆಟ್ ಸೂಪು, ಈರುಳ್ಳಿ ಗೊಜ್ಜು, ಹಾಗೆ ಬೀನ್ಸ್ ಬಾತ್, ಕಡಲೆಬೇಳೆ ಕರಿಬೇವಿನ ಚಟ್ನಿ ಪುಡಿ ಮಾಡಿದ್ರು. ಕ್ಯಾರೆಟ್ ಸೂಪ್ ಚೆನ್ನಾಗೇ ಇತ್ತು. ಈರುಳ್ಳಿ ಗೊಜ್ಜುನು ಚೆನ್ನಾಗಿತ್ತು. ಬೀನ್ಸ್ ಬಾತ್ ಉಪ್ಪು ಖಾರ ಸ್ವಲ್ಪ ಕಡಿಮೆ ಇತ್ತು. ಹಾಗೆ ಕಡಲೆಬೇಳೆ ಕರಿಬೇವಿನ ಚಟ್ನಿ ಪುಡಿ, ಅಂದರೆ ಇದರಲ್ಲಿ ಏನಾಗಿತ್ತು ಗೊತ್ತಾ, ಚೆನ್ನಾಗೇ ಇತ್ತು. ಕರಿಬೇವು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕಿದ ಕಾರಣ ಅದು ಗೊತ್ತಾಗ್ತಾ ಇರಲಿಲ್ಲ. ಅದು ಸ್ವಲ್ಪ ಕಡಿಮೆ ಇತ್ತು ಅಷ್ಟೇ. ಇಂಟ್ರಾಕ್ಷನ್ ಚೆನ್ನಾಗಿತ್ತು. ಕೋಆರ್ಡಿನೇಷನ್ ಹಾಗೆ ಚೆನ್ನಾಗೇ ಇತ್ತು. ಮತ್ತು ಅತ್ತೆ ಸೊಸೆ ಇಬ್ಬರು ಆ್ಯಕ್ಟಿವ್ ಆಗಿದ್ರು. ಡೆಕೋರೇಷನ್ಸ್ ಆದರೆ ಏನು ಮಾಡಿದ್ದಾರೆ ಗೊತ್ತಾ, ಅವರು ಡೆಕೋರೇಷನ್ನ ಸ್ವಲ್ಪ ಸಿಂಪಲ್ ಆಗಿ ಮಾಡಿದ್ದಾರೆ. ಬಹುಶಃ ಅದು ಏನಕ್ಕೆ ಅಂತ ಗೊತ್ತಿಲ್ಲ, ಸ್ವಲ್ಪ ಸಿಂಪಲ್ ಆಗಿ ಮಾಡಿದ್ದಾರೆ. ರ್ಯಾಪಿಡ್ ಫೈರ್ ಚೆನ್ನಾಗೇ ಮಾಡಿದ್ರು. 4ನೇ ಸಂಚಿಕೆಯಲ್ಲಿ ರೂಪ ಅನಸೂಯ ಅವರು ಪಾರ್ಟಿಸಿಪೇಟ್ ಮಾಡಿದ್ರು. ಅವರು ಬಾಳೆಕಾಯಿ ಕಟ್ಲೆಟ್, ಅವರೆಕಾಳಿನ ರೊಟ್ಟಿ, ಕ್ಯಾರೆಟ್ ಉಪ್ಪಿನಕಾಯಿ ಚಿಕ್ಕಿ ಮಾಡಿದ್ರು. ಬಾಳೆಕಾಯಿ ಕಟ್ಲೆಟ್ ಉಪ್ಪು ಸ್ವಲ್ಪ ಕಮ್ಮಿ ಆಗಿತ್ತು. ಅವರೆಕಾಳಿನ ರೊಟ್ಟಿ ಸೂಪರ್ ಆಗಿತ್ತು. ಹಾಗೆ ಕ್ಯಾರೆಟ್ ಉಪ್ಪಿನಕಾಯಿ, ಅಂದರೆ ಉಪ್ಪಿನಕಾಯಿಗೆ ಉಪ್ಪು ಜಾಸ್ತಿ ಇರಲೇಬೇಕು, ಗೊತ್ತು, ಬೈಕೋಬೇಡಿ. ಆದರೂ ಸ್ವಲ್ಪ ಜಾಸ್ತಿನೇ ಉಪ್ಪು ಹಾಕಿದ್ರು. ಜಾಸ್ತಿ ಹಾಕಿದರೆ ಒಂಥರ ಚೆನ್ನಾಗಿರಲ್ವ? ಹೌದು, ಸ್ವಲ್ಪ ಜಾಸ್ತಿ ಹಾಕಿದ್ರು. ಚಿಕ್ಕಿ ಮಾಡಿದ್ರು, ಅದೇ ಸ್ವಲ್ಪ ಸಿಹಿ ಜಾಸ್ತಿಯಾಗಿ ಹಾಕಿದ್ರು, ಬೆಲ್ಲ ಅದನ್ನು ಜಾಸ್ತಿಯಾಗಿ ಹಾಕಿದ್ರು. ಇಂಟ್ರಾಕ್ಷನ್ ಚೆನ್ನಾಗಿತ್ತು. ಕೋಆರ್ಡಿನೇಷನ್ ಅವ್ರದ್ದು ಚೆನ್ನಾಗೇ ಇತ್ತು. ಅತ್ತೆ ಪರವಾಗಿಲ್ಲ. ಸೊಸೆ ಆದರೆ ತುಂಬಾ ಆ್ಯಕ್ಟಿವ್ ಆಗಿದ್ರು. ಮತ್ತು ಡೆಕೋರೇಟ್ ಸಿಂಪಲ್ ಆಗೇ ಇತ್ತು, ಅಷ್ಟೊಂದೇನು ಅನಿಸಿಲ್ಲ. ಅದೇನೋ ಫ್ಲವರ್ ಟೈಪ್ ಏನೋ ಇಟ್ಟಿದ್ರು ಅನ್ಸುತ್ತೆ. ಓಕೆ. ರ್ಯಾಪಿಡ್ ಫೈರಲ್ಲಿ ಪರವಾಗಿಲ್ಲ. ಹಾಗೆ 5ನೇ ಸಂಚಿಕೆಯಲ್ಲಿ ಸುಜಾತ ವನಿತಾ ಅವರಿದ್ರು. ಅವರು ಚಾಕ್ಲೇಟ್ ಸ್ಪಾಂಜ್ ಕೇಕ್, ಎಳ್ಳು ಬದನೆಕಾಯಿ, ಹಾಗಲಕಾಯಿ ಪಲ್ಯ, ರಾಗಿ ಹಲ್ವಾ ಮಾಡಿದ್ರು. ಇದರಲ್ಲಿ ರಾಗಿ ಹಲ್ವಾ ತುಂಬ ಚೆನ್ನಾಗಿತ್ತು. ಬಾಯಲ್ಲಿ ನೀರು ಬರ್ತಾ ಇದೆಯಾ? ಸರಿ. ಹಾಗಲಕಾಯಿ ಪಲ್ಯ ಅದನ್ನು ಚೆನ್ನಾಗೇ ಮಾಡಿದ್ರು. ಎಳ್ಳು ಬದನೆಕಾಯಿ ಸ್ವಲ್ಪ ಹಸಿ ವಾಸನೆ ಇತ್ತು. ಮತ್ತು ಚಾಕ್ಲೇಟ್ ಸ್ಪಾಂಜ್ ಕೇಕ್ ಅದು ಚೆನ್ನಾಗೇ ಇತ್ತು.
ಇಂಟ್ರ್ಯಾಕ್ಷನ್ ಪರವಾಗಿಲ್ಲ, ಇಬ್ಬರಲ್ಲೂ ಒಳ್ಳೆ ಕೋಆರ್ಡಿನೇಷನ್ ಕೂಡ ಇತ್ತು. ಅತ್ತೆ ಸ್ವಲ್ಪ ಸೈಲೆಂಟು, ಸೊಸೆ ಪರವಾಗಿಲ್ಲ. ಡೆಕೋರೇಷನ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು. ಮತ್ತು ರ್ಯಾಪಿಡ್ ಫೈರು ಪರವಾಗಿಲ್ಲ. ಓಕೆ ಓಕೆ. 6ನೇ ಸಂಚಿಕೆಯಲ್ಲಿ ಶ್ಯಾಮಲಾ ಮಂಜುನಾಥ್, ರೇಣು ನವೀನ್ ಅಂತ ಇದ್ದರು. ಅವರು ಟೊಮೆಟೊ ಜ್ಯೂಸ್ ಪಲಾವ್, ಬಹದ್ದೂರ್ ವಡೆ, ಗಟ್ಸೊಪ್ಪು, ಕಡಲೆಬೇಳೆ ಅಕ್ಕಿನ ಪಾಯಸ ಮಾಡಿದ್ರು. ಟೊಮೆಟೊ ಜ್ಯೂಸ್ ಪಲಾವು ಸ್ವಲ್ಪ ಉಪ್ಪು ಖಾರ ಒಂಚೂರು ಕಡಿಮೆ ಹಾಕಿದ್ದಾರೆ ಅವರು. ಗಟ್ಸೊಪ್ಪು ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ರು ಅದನ್ನು. ಕಡಲೆಬೇಳೆ ಅಕ್ಕಿ ಪಾಯಸ ಅದನ್ನು ಹಾಗೆ ತುಂಬಾ ಚೆನ್ನಾಗಿತ್ತು. ಪ್ರಸಾದ ಅಂತ ಬೇರೆ ಹೇಳಿದ್ರಲ್ಲ. ಇಂಟ್ರಾಕ್ಷನ್ ಪರವಾಗಿಲ್ಲ, ಕೋಆರ್ಡಿನೇಷನ್ ಚೆನ್ನಾಗಿತ್ತು. ಅತ್ತೆ ಸೊಸೆ ಇಬ್ರು ಆಕ್ಟಿವ್ ಆಗಿದ್ರು. ಡೆಕೋರೇಷನ್ ತುಂಬಾ ಚೆನ್ನಾಗಿತ್ತು. ಅದೇನೇನೋ ಡಿಸೈನ್ ಎಲ್ಲ ಮಾಡಿದ್ರಲ್ಲ, ತೆಂಗಿನ ಗರಿಯಿಂದ, ಅದೇ ತುಂಬ ಚೆನ್ನಾಗಿತ್ತು. ಮತ್ತು ರ್ಯಾಪಿಡ್ ಫೈರು ಚೆನ್ನಾಗಿತ್ತು. ಓಕೆ, ಈಗ ಚಂದ್ರ ಲೇಔಟ್ನ ಬೆಸ್ಟ್ ಅತ್ತೆ ಸೊಸೆ ಯಾರು ಅಂತ ರಿವೀಲ್ ಮಾಡಿ. ನಾನು ಆಗಲೇ ಹೇಳಿದೆ, ಈ ಕೆಲಸ ನನ್ನಿಂದ ಆಗಲ್ಲ ಅಂತ. ಅವ್ರ ಕುಂದು ಕೊರತೆಗಳನ್ನೆಲ್ಲ ಹೇಳಿದಿಂತಾನೆ. ಹಾ, ಹೇಳಿದ್ದೀರಾ. ಈಗ ಓ ಈಗ ಚಂದ್ರ ಲೇಔಟ್ನ ಬೆಸ್ಟ್ ಅತ್ತೆ ಸೊಸೆ ಯಾರು ಅಂತ ನೋಡೋಣ. ಚಂದ್ರ ಲೇಔಟ್ನ ಬೆಸ್ಟ್ ಅತ್ತೆ ಸೊಸೆ ಲಕ್ಷ್ಮೀ ಪಾರ್ವತಿ ಹಾಗೂ ಶುಭ ಅವರು. ನಿಮ್ಮಿಬ್ಬರಿಗೂ ಕಂಗ್ರ್ಯಾಚುಲೇಷನ್ಸ್. ನಾವ್ ಈ ವಿಷಯ ಅವ್ರಿಗೆ ತಿಳಿಸಿದಾಗ ಅವ್ರ ಮನೇಲಿ ಯಾವ ರೀತಿ ಸಂತಸ ಪಟ್ರು, ಸಂಭ್ರಮ ಪಟ್ರು ಅಂತ ನೋಡ್ಕೊಂಡ್ ಬರೋಣ. ಓ ನಮ್ಮ ಮಗಳು ಮತ್ತು ಬೀಗಿತಿಯವರು ಜಿ ಕನ್ನಡ ವಾಹಿನಿಯ ರುಚಿ ಅಭಿರುಚಿ ಕಾರ್ಯಕ್ರಮದಲ್ಲಿ ಬೆಸ್ಟ್ ಅತ್ತೆ ಸೊಸೆಯಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಕಂಗ್ರ್ಯಾಚುಲೇಷನ್. ಜಿ ಕನ್ನಡ ತುಂಬ ಚೆನ್ನಾಗಿ ಬರ್ತಾ ಇದೆ. ನಮ್ಮ ಕ್ಲೋಸ್ ಫ್ರೆಂಡ್ ಅಂತಾನೆ ಹೇಳ್ಬೋದು ಜಿ ಕನ್ನಡ. ಯಾಕಂದರೆ ನಮಗೆ ಅದರಲ್ಲಿ ಎಲ್ಲ ಪ್ರೋಗ್ರಾಮ್ಸು ಚೆನ್ನಾಗಿ ಬರುತ್ತೆ. ಕುಣಿಯೋಳು ಬಾರ, ಸರಿಗಮಪ, ಲಿಟಲ್ ಚಾನ್ಸ್, ಆಲ್ ಪ್ರೋಗ್ರಾಮ್ಸ್ ನಾವು ನೋಡ್ತೀವಿ. ಎಂಟರ್ಟೈನ್ಮೆಂಟ್ ಆಗಿದೆ. ನಮ್ಮ ವೈಫ್ ಶುಭಾ ಹಾಗೂ ನಮ್ಮ ತಾಯಿ ಪಾರ್ವತಿಯವರು ರುಚಿ ಅಭಿರುಚಿ ಬೆಸ್ಟ್ ಅತ್ತೆ ಸೊಸೆ ಕಾಂಪಿಟಿಷನಲ್ಲಿ ಗೆದ್ದುಬಿಟ್ಟು ಬಂದಿದ್ದಾರೆ. ನನ್ನ ಹೃದಯಪೂರ್ವಕ ಅಭಿನಂದನೆಗಳು ಅವರಿಗೆ. ನೋಡಿದ್ರಲ್ಲ, ಲಕ್ಷ್ಮೀ ಪಾರ್ವತಿ ಹಾಗೂ ಶುಭ ಅವ್ರ ಮನೆಯಲ್ಲಿ ಯಾವ ರೀತಿಯಾದಂತಹ ಸಂತೋಷದ ಸಂಭ್ರಮ ಇತ್ತು ಅಂತ. ಈಗ ಅವರಿಬ್ಬರನ್ನ ಮತ್ತೊಮ್ಮೆ ನಮ್ಮ ಅಡುಗೆ ಮನೆಗೆ ಕರೆಯೋಣ. ಬನ್ನಿ. ನಮಸ್ಕಾರ. ನಮಸ್ಕಾರ. ನಮಸ್ತೆ. ನಿಮಗೆ ಮತ್ತೊಮ್ಮೆ ನಮ್ಮ ಅಡುಗೆ ಮನೆಗೆ ಸ್ವಾಗತ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನಿಮಗೂ ಕೂಡ ಥ್ಯಾಂಕ್ ಯು. ಈ ವಾರದ ಚಂದ್ರ ಲೇಔಟ್ನ ಬೆಸ್ಟ್ ಅತ್ತೆ ಸೊಸೆಯಾಗಿ ನೀವಿಬ್ರು ಸೆಲೆಕ್ಟ್ ಆಗಿದ್ದೀರಾ. ಹೇಗೆ ಅನಿಸ್ತಾ ಇದೆ? ತುಂಬಾ ಸಂತೋಷ. ತುಂಬಾ ಸಂತೋಷ ಆಗ್ತಿದೆ. ಸಂತೋಷ. ಬಹಳ ಖುಷಿ ಪಡ್ತೀವಿ ನಾವೆಲ್ಲರೂ. ನೀವಿಬ್ರು ನಮ್ಮ ಅಡುಗೆ ಮನೆಗೆ ಬಂದಿದ್ದು ನಮಗೂ ಕೂಡ ತುಂಬಾ ಸಂತೋಷ ಆಯ್ತು. ಇವತ್ತಿನ ವಿನ್ನರ್ ರೆಸಿಪಿ ಮಾಡೋದಕ್ಕೆ ರೆಡಿ ಆಗಿದ್ದೀರಾ? ರೆಡಿ ಆಗಿದ್ದೀವಿ. ಫಸ್ಟ್ ಯಾರು ಮಾಡ್ತೀರಾ? ಅತ್ತೆನಾ ಸೊಸೆನಾ? ಸೊಸೆ. ಸೊಸೆ ಮಾಡ್ತಾರಾ? ಆಯ್ತು ಅತ್ತೆ, ನೀವು ಖುಷಿಯಿಂದ ಮಾತಾಡ್ಬೇಕು. ನೀವೀಗ ವಿನ್ನರ್ ಆಗಿದ್ದೀರಾ. ಇದು ಸಂತೋಷದಲ್ಲಿ ಮಾತು ಓಕೆ, ಆಯ್ತು. ಸಂತೋಷ ಆಗಿದೆ. ಹೌದಾ? ಆಯ್ತು. ನೀವೀಗ ಮಾತಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ತೀರಲ್ಲ, ಆರಾಮಾಗಿ ಹೋಗಿ ಕೂತ್ಕೊಳ್ಳಿ. ನಾನು ಅಷ್ಟರಲ್ಲಿ ನಿಮ್ಮ
ಕಾನ್ಫಿಡೆಂಟ್ ಆಗಿ ಬೇಗ ಬೇಗ ಅಡುಗೆ ಮಾಡ್ತಿರ್ತೀರ, ಅದೇ ಒಂದು ನೋಡೋದು ಖುಷಿ. ಅದು 10 ಇಯರ್ಸ್ ಆಯ್ತು ನಮ್ಮ ಮ್ಯಾರೇಜ್ ಆಗಿ. ಹಾಗಾಗ್ಬಿಟ್ಟು ಪ್ರಾಕ್ಟೀಸ್ ಚೆನ್ನಾಗಿ ಆಗೋಗಿದೆ ಈಗ. ಅದಂದ್ರೆ ಯಾವ ಅಡುಗೆಯಲ್ಲೂ ಡೌಟ್ಸ್ ಇಲ್ಲ ಅನ್ನೋ ಥರ ಆ ಥರ ಏನಿಲ್ಲ, ಬರುತ್ತೆ ಒಂದೊಂದು ಟೈಮು. ಹಾಗೆ ಬೇಗನೆ ಫ್ರೈ ಆಗುತ್ತೆ ಇದು, ಭಾಳ ಟೈಮ್ ತಗೊಳ್ಳಲ್ಲ. ಮನೆಗೆ ಯಾರಾದ್ರೂ ಅತಿಥಿ ಬಂದ್ರೆ ಆರಾಮಾಗಿ ಸ್ವಲ್ಪ ಹೊತ್ತಲ್ಲಿ ಮಾಡ್ಕೊಡ್ತೀವಿ. ರೆಡಿ ಟು ಫುಡ್ ಥರ ಬೇಗನೆ ಆಗೋಗುತ್ತೆ. ಆ ಸಬ್ಬಕ್ಕಿ ಮೊಸರಲ್ಲಿ ನೆನೆಸಿರೋದು ಅಂದ್ರಲ್ಲ, ಎಷ್ಟೊತ್ತು ಅಂತ ಹೇಳಿದ್ರಿ? 2 ರಿಂದ 3 ತಾಸು. 2 ರಿಂದ 3 ತಾಸು. ಅದರಲ್ಲಿ ಚೆನ್ನಾಗಿ ನೆಂದ್ಕೊಂಡ್ಬಿಡುತ್ತೆ. ಇದರಲ್ಲಿ ಫ್ರೈ ಆಗುತ್ತೆ. ಅದು ಸಾಬುದಾನಿ ಟೇಸ್ಟ್ ಚೆನ್ನಾಗಿ ಅನ್ಸುತ್ತೆ. ಬರೇ ಚಕ್ಲಿ ಅಂದ್ರೆ ಬೇರೆ ಬೇರೆ ಥರನೂ ಮಾಡ್ತಾರೆ. ವೀಕ್ಷಕರೇ, ನಾನು ನಿಮ್ಮನ್ನ ಬ್ರೇಕ್ಗಿನ್ನ ಮುಂಚೆ ಒಂದು ಪ್ರಶ್ನೆ ಕೇಳಿದೆ. ಬಿಕ್ಕಳಿಕೆ ಬರ್ತಿದ್ರೆ ಅದನ್ನ ಕಡಿಮೆ ಮಾಡೋದು ಹೇಗೆ ಅಂತ. ಕರಿಮೆಣಸಿನ ಪುಡಿಗೆ ಸ್ವಲ್ಪ ಕುದಿಸಿದ ನೀರನ್ನು ಹಾಕಿ ಅದರ ಹಬೆಯನ್ನು ತೆಗೆದುಕೊಂಡ್ರೆ ಬಿಕ್ಕಳಿಕೆ ಕಡಿಮೆಯಾಗುತ್ತದೆ. ಈಗ ಅತ್ತೆಯಾದ ಲಕ್ಷ್ಮೀ ಪಾರ್ವತಿ ಅವರು ಯಾವ ಅಡುಗೆಯನ್ನು ನಮಗೆ ಮಾಡಿ ತೋರಿಸ್ತಾ ಇದ್ದಾರೆ ನೋಡೋಣ. ಲಕ್ಷ್ಮೀ ಪಾರ್ವತಿ ಅವರೇ, ಇವತ್ತು ನಮಗೆ ಯಾವ ವಿನ್ನರ್ ರೆಸಿಪಿನ ಮಾಡಿ ತೋರಿಸ್ತಿದ್ದೀರಾ? ನಾನು ಇವಾಗ ನವರಾತ್ರಿಯಾಗಿ ಸ್ಪೆಷಲ್ ಆಗಿ ಮಕ್ಕಳಿಗೆ ಇಷ್ಟವಾದಂತ ಡ್ರೈ ಫ್ರೂಟ್ಸ್ನ ಒಂದು ಮಿಠಾಯಿಯನ್ನು ಮಾಡ್ತಾ ಇದ್ದೀನಿ.
ಅದಕ್ಕೆ ಬೆಲ್ಲ ಎಲ್ಲ ಪಾಕದ ಥರ ನೀರಾಗಿ ಆಗುತ್ತೆ. ಹಾಂ ಹಾಂ ನೋಡಿ ಎಷ್ಟು ಚೆನ್ನಾಗಿ ಕಲ್ತಿದೆಯಲ್ಲ. ಹೌದು. ಎಲ್ಲ ಕರಗೋಗಿದೆ. ಒಂದು ಸಹ ಬೆಲ್ಲದ ಹಳಕಿಲ್ಲ, ಏನೂ ಇಲ್ಲ. ಈಗ ನಾವು ಪುಡಿ ಮಾಡ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸು, ಸಾರಿ, ಏನೋ ಒಂಚೂರು ಜಾಸ್ತಿ ಆಗಿದೆ. ಏನೋ ಒಂಚೂರು ಜಾಸ್ತಿ ಆಗಿದ್ಯಾ? ಇಲ್ಲ ಅವರೇ, ಇವ್ರು ನೀವು ಸೆಲೆಕ್ಟ್ ಮಾಡಿದಂತಹ ವಿನ್ನರ್. ಏನು ಜಾಸ್ತಿ ಆಗಿದೆ? ಅದೇ ಗೊತ್ತಾಗ್ತಾ ಇಲ್ಲ. ಬಟ್ ಯಾಕೋ ತಿನ್ನೋಕೆ ಮನ್ಸು ಬರ್ತಾ ಇಲ್ಲ. ಯಾಕಮ್ಮ? ಏನು ಜಾಸ್ತಿ ಆಗಿದ್ದೀರಿ? ಚೆನ್ನಾಗಿಲ್ಲ ಇದು. ಯಾಕಮ್ಮ ಈ ಥರ ಇದೆ? ಏನು ಉಪ್ಪು ಜಾಸ್ತಿನಾ, ಖಾರ ಜಾಸ್ತಿನಾ ಸ್ವೀಟಲ್ಲಿ? ಅಲ್ಲ, ನೀವು ಲಾಸ್ಟ್ ಟೈಮ್ ಚೆನ್ನಾಗಿ ಮಾಡಿದ್ರಿ, ಇದು ಏನು ಈ ಥರ ಇದೆ? ಏನಾಗಿದೆ ಇಡ ಅವರೇ? ಚೆನ್ನಾಗಿದೆ ಅಮ್ಮ. ಸುಮ್ಮನೆ ತಮಾಷೆ ಮಾಡಿದೆ. ನಂಗೆ ಎಷ್ಟು ಗಾಬರಿ ಆಯ್ತು ಗೊತ್ತಾ? ಹೌದಾ? ಚೆನ್ನಾಗಿದೆ. ನೀವು 1 ನಿಮಿಷದಲ್ಲಿ ನಮ್ಮೆಲ್ರಿಗೂ ಗಾಬರಿ ಮಾಡಿ. ಬಟ್ ಸೊಸೆ ಗಾಬರಿ ಮಾಡ್ಕೋತಾ ಇಲ್ಲ ಯಾಕೆ?
ಚೆನ್ನಾಗಿರುತ್ತೆ ಅಂತ ಕಾನ್ಫಿಡೆಂಟ್ ಇದೆ. ಓಕೆ. ಅವ್ರು ವಿನ್ನರ್ ಅಲ್ವಾ, ಅದಕ್ಕೆ ಕಾನ್ಫಿಡೆಂಟ್. ಹಾಗಲ್ಲ, ಅವರು ಗೊತ್ತಿದೆ, ಅವರು ವಿನ್ ಆಗ್ಲಿ ಆಗದೆ ಇರ್ಲಿ ಅಡುಗೆ ಅಂತೂ ಚೆನ್ನಾಗಿ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಅದಕ್ಕೆ ಎಷ್ಟು ಉಪಕಾರ ಬೇಕು ಅಷ್ಟೇ ಹಾಕಿದ್ದೀನಿ. ಹೌದು. ಬೆಂದಿದೆ ಇಲ್ಲ ಅಂತ ಸ್ವಲ್ಪ ಡೌಟ್ ಆಯ್ತು. ಓಕೆ, ಹಾಗಿದ್ರೆ ಇಳಾ ಅವರೇ, ನಿಮ್ಗೆ ರೆಸಿಪೀಸ್ ಇಷ್ಟ ಆಯ್ತು? ತುಂಬಾನೇ ಇಷ್ಟ ಆಯ್ತು. ಪ್ರೀತಿ ತುಂಬಿ ಕೊಟ್ಟಿ ಬಂದಿದ್ದಕ್ಕೂ ತುಂಬಾ ಖುಷಿ ಆಯ್ತು. ಈಗ ನಮ್ಮ ರುಚಿ ಅಭಿರುಚಿ ತಂಡದ ಪರವಾಗಿ ನಿಮ್ಗೆ ಈ ಮೊಮೆಂಟ್. ಥ್ಯಾಂಕ್ ಯು. BNCC ರವರಿಂದ ಈ ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು. ಉಮಾಸ್ ಬ್ರೈಡಲ್ಸ್ ರವರಿಂದ ಈ ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು. ಶ್ರೀವಾರಿ ಜ್ಯುವೆಲ್ಲರ್ಸ್ ರವರಿಂದ ಈ ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು. ನ್ಯಾಪ್ ಫಿಗರ್ ಅಂಡ್ ಫಿಟ್ನೆಸ್ ಬುಟೀಕ್ ರವರಿಂದ ಈ ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು. ನೀವಿಬ್ರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ಹಾಗೆ ನವರಾತ್ರಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ನಮಸ್ಕಾರ. ಧನ್ಯವಾದಗಳು. ನಿಮಗೂ ನವರಾತ್ರಿ ಹಬ್ಬ ಶುಭಾಶಯಗಳು. ಧನ್ಯವಾದಗಳು. ನಿಮಗೂ ನಮಗೂ ಧನ್ಯವಾದಗಳು. ಈಗ ವಿನ್ನರ್ಸ್ ರೆಸಿಪಿ ಮಾಡಾಯ್ತು, ಅವ್ರಿಗೆ ಗಿಫ್ಟ್ ಕೂಡ ಕೊಟ್ಟಾಯ್ತು. ಈಗ ಮುಂದೇನ್ ಮಾಡೋದು? ಏನ್ ಮಾಡೋದು? ಮನೆಗೆ ಹೋಗೋದು. ಹೌದಾ? ಹೇಗ್ ಮರಿತೀರಾ ನೀವು? ಮರೆಯೋದಾ? ನೀವು ನನ್ಗೆ ಪ್ರಾಮಿಸ್ ಮಾಡಿದ್ರಿ. ನಾನು ಪ್ರಾಮಿಸ್ ಮಾಡದ್ನಾ? ಏನು? ನೀವು ನನ್ಗೆ ಚೆನ್ನಾಗಿರೋ ರೆಸಿಪಿ ಮಾಡ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರೋ ಇಲ್ವೋ? ಪ್ರಾಮಿಸ್ನ ಉಳಿಸ್ಕೋಬೇಕು. ತಲೆ ಮೇಲೆ ಐಸ್ ಇಡ್ತಿದ್ದೀರಾ? ಅಲ್ಲ, ನಾನಿಲ್ಲ ಹೇಳ್ದೆ. ಅಯ್ಯೋ ಖಂಡಿತವಾಗ್ಲೂ ಹೇಳಿದ್ರಿ. ಅಯ್ಯಪ್ಪ, ಅಡಿಗೆ ಎಲ್ಲ ಬರಲ್ಲ, ಪ್ಲೀಸ್ ನನ್ನನ್ನ ಬಿಟ್ಬಿಡಿ. ನಿಜವಾಗ್ಲೂ ಬರಲ್ಲ, ಅಡಿಗೆ ಮಾಡಕ್ಕೆಲ್ಲ ಬರಲ್ಲ. ಇಲ್ಲ ಇಲ್ಲ, ನೀವು ಮಾಡ್ಲೇಬೇಕು. ನನ್ಗೆ ಪ್ರಾಮಿಸ್ ಕೊಟ್ಟಿರೋದನ್ನ ನೀವು ಉಳಿಸ್ಕೋಬೇಕಾ ಇಲ್ವಾ? ನೀವು ಕ್ಯಾಮ್ರಾ ಮುಂದೆ ನಿಲ್ಲಿಸ್ಬಿಟ್ಟು ಅಡಿಗೆ ಮಾಡಿದ್ರೆ ನಾನು ಹೇಗ್ ಮಾಡ್ಲಿ? ನನ್ಗೆ ನಿಜವಾಗ್ಲೂ ಬರ್ತಾ ಇಲ್ಲ. ಹಾಗಿದ್ರೆ ನಂದೇ ತಪ್ಪು ಅಂತ ಹೇಳ್ತಿದ್ದೀರಾ? ಇನ್ನೇನ್ ಮತ್ತೆ? ಅಲ್ಲ, ತಪ್ಪು ನಂದೇ ಅಂತ ಅನ್ಕೊಳ್ಳಿ, ಯಾಕಂದ್ರೆ ನಾನು ಇನ್ನೂ
ವಿರಾಮದ ಮುಂಚೆ ಒಂದು ಪ್ರಶ್ನೆ ಕೇಳಿದ್ದೆ. ಬಟ್ಟೆಗಳಿಗೆ ಗ್ರೀಸ್ ಕಲೆಯಾದ್ರೆ ಅದನ್ನ ಹೋಗ್ಲಾಡ್ಸೋದು ಹೇಗೆ ಅಂತ. ಕಲೆಯಾದ ಜಾಗಕ್ಕೆ ಸ್ವಲ್ಪ ನಿಂಬೆ ರಸ ಹಾಗೂ ಕಡಲೆ ಹಿಟ್ಟನ್ನ ಬೆರೆಸಿ ಸ್ವಲ್ಪ ಹೊತ್ತು ಬಿಸಿಲಿನಲ್ಲಿ ಒಣಗಿಸಿ ನಂತರ ತೊಳೆದರೆ ಗ್ರೀಸ್ ಕಲೆ ಮಾಯವಾಗುತ್ತದೆ. ನಿಮ್ಮ ಇದೀಗ ಆಗಿದ್ಯಾ? ಆಗಿದೆ. ಈಗೇನ್ ಮಾಡ್ಬೇಕು? ಅತ್ತೆ ಹೇಳ್ಕೊಡಿ ನನ್ಗೇನ್ ಮಾಡ್ಬೇಕು ಗೊತ್ತಿಲ್ಲ. ಈ ತರ ಕೇಳ್ಬೇಕು. ಎಷ್ಟು ಜನ ಅತ್ತೆ ಸೊಸೆಯರು ಬಂದಿದ್ದಾರೆ ನೋಡಿಲ್ಲ, ಅವರೆಲ್ಲ ಯಾವ ರೀತಿ ಇದ್ರು ಅಂತ. ಇದಕ್ಕಿಂತಲೂ ಪ್ರೀತಿಯಿಂದ ಇದ್ರು. ಸಕ್ಕರೆ ಹಾಕ್ಬೇಕು, ಅರ್ಧ ಕಪ್ಪಿನಷ್ಟು ಹಾಕ್ಲಾ? ಇಲ್ಲ, ಅತ್ತೆ ಸೊಸೆ ಇಬ್ರು ಸೇರಿ ಹಾಡ್ಬೇಕು. ಆಯ್ತು ಅತ್ತೆ. ಓಕೆ. ಗಣೇಶನ ಹಾಡಿನಿಂದ ಪ್ರಾರಂಭ ಮಾಡ್ಬೇಕು. ಭಕ್ತಿಯಿಂದ ಹಾಡ್ಬೇಕಮ್ಮ, ನಕ್ಕೊಂಡು ಶರಣು ಶರಣೆ. ನಾನು ಗಣಪತಿಗೆ ಪ್ರೀತಿ ತೋರಿಸ್ತಾ ಸ್ವರ ಚೆನ್ನಾಗಿತ್ತು, ಚೆನ್ನಾಗಿ ಹಾಡ್ದೆ ಅಮ್ಮ. ಆದ್ರೆ ದೇವ್ರ ಹತ್ರ ಮನಸ್ಸು ಬಿಚ್ಚಿ ಹೇಳ್ಬೇಕು. ನೀಡಯ್ಯ ಬಾಳೆಲ್ಲ ಬೆಳ
ವಿಷಯ ಹೇಳಬೇಕು, ಈ ಒಂದು ಅವಕಾಶ ಮಾಡಿಕೊಟ್ಟಿರೋ ಜಿ ಕನ್ನಡದವ್ರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಹಾಗೆ ವೀಕ್ಷಕರೆಲ್ರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ, ನಾವು ಮಾತಾಡೋವಾಗ ಸ್ವಲ್ಪ ತಪ್ಪಾಗೇ ಆಗತ್ತೆ ಮತ್ತು ಸ್ವಲ್ಪ ಕೆಲವರಿಗೆ ಬೇಜಾರಾಗತ್ತೆ. ಅದಕ್ಕೂ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ಕೊಳ್ತೀನಿ.